ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನ್‌ಗೆ ಸ್ವಾಗತ. ಇವತ್ತು ಎಣ್ಣೆಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಅಂದರೆ ಬದನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ. ಅರ್ಧ ಕೆಜಿಯಷ್ಟು ನಾನು ಚಿಕ್ಕ ಚಿಕ್ಕ ಬದನೆಕಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ಮಸಾಲೆ ಮಾಡ್ಕೊಳ್ಳೋದನ್ನ ನೋಡೋಣ. ಮೊದಲಿಗೆ ಒಂದು ಜಾರಿಗೆ ನಾನು 1 ಸ್ಪೂನ್ನಷ್ಟು ನಾನು ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆ, 2 ಸ್ಪೂನ್ನಷ್ಟು ನಾನು ಇಲ್ಲಿ ಸಾರಿನ ಪುಡಿನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇಂಗು, ಒಂದು ಸಣ್ಣ ಹಿಡಿಯಷ್ಟು ಕಾಯಿ ತುರಿ, ಹಾಗೆ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಹಾಗೆ 2 ಸ್ಪೂನ್ನಷ್ಟು ಬೆಲ್ಲ, ಒಂದು 4 ಈರುಳ್ಳಿನ ಹಾಗೆ ಹಾಕ್ತಾಯಿದ್ದೀನಿ. ಹಸಿದನ್ನೇ ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ. ಹುರಿದಿಟ್ಟಿರೋ ಅಂತಹ 1 ಹಿಡಿಯಷ್ಟು 2 ಹಿಡಿಯಷ್ಟು ನಾನು ಶೇಂಗಾನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ನಾನು ಹಾಕ್ಕೊಂಡಿದ್ದೀನಿ ನಾನು. ಈಗ ಇದನ್ನು ರುಬ್ಕೊಂಡಿದ್ದೀನಿ ನೋಡಿ, ಇಷ್ಟು ನೈಸ್ ಆದರೆ ಸಾಕು. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ನಾವು ಸಣ್ಣ ಸಣ್ಣದ ಬದನೆಕಾಯಿನ ತೊಗೊಂಡಿದ್ದೀನಿ. ಒಂದು ಅರ್ಧ ಕೆಜಿಯಷ್ಟು ಬದನೆಕಾಯಿನ ತೊಗೊಂಡು ಅದನ್ನು 4 ಭಾಗ ಮಾಡಿದ್ದೀನಿ ಒಂದರಲ್ಲಿ. ಅದನ್ನು ಈಗ ನೀರಿನಲ್ಲೇ ಹಾಕಿ ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಹೆಚ್ಚಿರುವಂಥದ್ದಕ್ಕೇನೆ ನಾವು ತುಂಬ್ತಾ ಇದ್ದೀನಿ. ಇದನ್ನು ನಾವೇನು ಮಸಾಲೆ ಮಾಡ್ಕೊಂಡಿದ್ವಿ ಅಲ್ವಾ, ಆ ಮಸಾಲೆನ ಇದಕ್ಕೆ ತುಂಬಬೇಕು. ನಾನು ಇಲ್ಲಿ ಬದನೆಕಾಯಿ ಜೊತೆಗೆ ನಾನು ಇಲ್ಲಿ ಆಲೂಗಡ್ಡೆನೂ ಕೂಡ ತೊಗೊಂಡಿದ್ದೀನಿ. ಹಾಗೆ ನೀವು ಈರುಳ್ಳಿ ತೊಗೋಬೋದು ಅಥವಾ ಕ್ಯಾಪ್ಸಿಕಮ್ನು ತೊಗೋಬೋದು. ಅದನ್ನು ಕೂಡ ಇದೇ ಥರ ಕಟ್ ಮಾಡಿ ನಾವು ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಇದು ಮುಖ್ಯವಾಗಿ ಎಣ್ಣೆಯಲ್ಲೇ ಮಾಡಿದರೆ ತುಂಬ ದಿನ ಉಳಿಯುತ್ತೆ. 3-4 ದಿನ ಇಟ್ಕೊಂಡು ತಿನ್ಬೋದು. ಈಗ ನೋಡಿ ಉಳಿದಿರೋ ಮಸಾಲೆನ ಹಾಗೆ ತೆಗೆದಿಟ್ಟಿದ್ದೀನಿ. ನಾನಿಲ್ಲಿ ಒಂದು 3 ಆಲೂಗಡ್ಡೆನ ತೊಗೊಂಡು ಅದನ್ನು ದೊಡ್ಡದಾಗಿ ಹೆಚ್ಚಿದ್ದೀನಿ. ಅಂದರೆ ಒಂದರಲ್ಲೇ 4 ಭಾಗ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ದೊಡ್ಡ ಆಲೂಗಡ್ಡೆನ ತೊಗೊಂಡು ನಾನು ಇಲ್ಲಿ ಹೆಚ್ಕೊಂಡಿದ್ದೀನಿ. ಇದ್ರ ಬದಲಾಗಿ ನಾವು ಚಿಕ್ಕ ಆಲೂಗಡ್ಡೆ ಕೂಡ ಹಾಕ್ಕೋಬೋದು. ಇಡೀದನ್ನೇ ಹಾಕಿ ನಾವು ಬೇಯಿಸ್ಕೋಬೋದು. ಬಾಣಲೆಗೆ ನಾನು ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು. ಇದಕ್ಕೆ ಸಾಸಿವೆ, ಕರಿಬೇವಿನ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈಗ ನಾನು ತುಂಬಿಟ್ಕೊಂಡಿರೋ ಅಂತಹ ಬದನೆಕಾಯಿನ ಮತ್ತು ಆಲೂಗಡ್ಡೆನೂ ಕೂಡ ನಾನು ಇದಕ್ಕೆ ಹಾಕಿ ಬೇಯಿಸ್ಕೊಳ್ತೀನಿ. ಇದು ಎಣ್ಣೆಯಲ್ಲೇ ಬೆಂದರೆ ಇದು ಚೆನ್ನಾಗಿರುತ್ತೆ. ಭಾಳ ದಿನ ಇಟ್ಕೊಂಡು ತಿನ್ಬೋದು. ಭಾಳ ದಿನ ಅಂತಂದರೆ ಒಂದು 3-4 ದಿನ ಇಟ್ಕೊಂಡು ತಿನ್ಬೋದು. ಅದರಲ್ಲಿ ನೀರಿನಂಶ ಇರೋವಂಥದ್ದನ್ನೆಲ್ಲ ಎಣ್ಣೆಯಲ್ಲೇ ಹಾಕಿ ಹುರಿದಾಗ ಅದು ಹೋಗುತ್ತೆ. ಹಾಗಾಗಿ ಹೀಗೆ ಇದನ್ನು ಒಂದು 15-20 ನಿಮಿಷ ಮೀಡಿಯಮ್ ಊರಿನಲ್ಲಿ ಬೇಯಿಸಬೇಕಾಗುತ್ತೆ. ಆವಾಗವಾಗ ಕೆದಕಬೇಕು, ಇಲ್ಲ ಅಂತ ಅಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ಒಂದು ಅರ್ಧ ಸ್ಪೂನ್ನಷ್ಟು ನಾನು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಮುಂಚೆನೂ ನಾವು ಮಸಾಲೆಗೆ ಹಾಕ್ಕೊಂಡಿದ್ವಿ, ನೋಡಿ ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೇಯಿಸ್ಕೋಬೇಕು. ಇದನ್ನು ಮುಚ್ಚಿ ಬೇಯಿಸ್ತೀನಿ. ಆವಾಗವಾಗ ಇದನ್ನು ಕೆದಕಬೇಕಾಗತ್ತೆ, ಇಲ್ಲಾಂದರೆ ಸೀದೋಗುತ್ತೆ. ಎಣ್ಗಾಯಿ ಪಲ್ಯಕ್ಕೆ ತುಂಬ್ಗಾಯಿ ಪಲ್ಯ ಅಂತಲೂ ನಾವು ಹೇಳ್ತೀವಿ. ತುಂಬ್ಗಾಯಿ ಪಲ್ಯ ಅಂತಂದರೆ ಮಸಾಲೆನ ತುಂಬಿಬಿಟ್ಟು ಮಾಡುವಂತಹ ಪಲ್ಯಕ್ಕೆ ನಾವು ತುಂಬ್ಗಾಯಿ ಪಲ್ಯ ಅಂತ ಹೇಳ್ತೀವಿ. ಈ ಬದನೆಕಾಯಿ ಬದಲಾಗಿ ನಾವು ಹೀರೆಕಾಯಿ ಕೂಡ ತೊಗೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ ಇದು ಬೆಂದಿದೆ. ಈಗ ಇದಕ್ಕೆ ನಾನು ಉಳಿದಿರುವಂತಹ ಮಸಾಲೆನ ಇತ್ತಲ್ವ, ಅದನ್ನು ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಬೇಯಿಸ್ಕೊತೀನಿ. ಇದು ಒಂದು 5-10 ನಿಮಿಷ ನಾವು ಬೇಯಿಸ್ಕೋಬೇಕು. ಇದನ್ನು ಆವಾಗವಾಗ ನಾವು ಕೆದಕ್ತಾ ಇರಬೇಕು. ಸ್ವಲ್ಪ ನೀರು ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಆ ನೀರು ಇಂಗೋ ತನಕನೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈಗ ಇದನ್ನು ಬೇಯಲಿಕ್ಕೆ ಬಿಟ್ಬಿಡೋಣ. ಮುಚ್ಚಿ ಬೇಯಿಸ್ತೀನಿ. ಇದನ್ನು ಆವಾಗವಾಗ ಕೆದಕಬೇಕಾಗತ್ತೆ. ಇದು ಆಗಿದೆ ಅನ್ನೋದಕ್ಕೆ ನಮಗೆ ಸುತ್ತಲೂ ಎಣ್ಣೆ ಬಿಟ್ಕೊಳ್ಳುತ್ತೆ. ಇದು ಎಣ್ಣೆ ಬಿಟ್ಕೊಂಡ ತಕ್ಷಣ ಇದು ಆಗಿದೆ ಅಂತ ಅರ್ಥ. ಈಗ ನೋಡಿ, ನೀವು ನೋಡ್ಬೋದು ಇಲ್ಲಿ ಎಣ್ಣೆ ಬಿಟ್ಕೊಂಡಿದೆ. ಈಗ ಇದು ಎಣ್ಗಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ನಾವು ಚಪಾತಿ ಜೊತೆ ತಿನ್ಬೋದು ಅಥವಾ ಅನ್ನದ ಜೊತೆ ತಿನ್ಬೋದು. ನಾನು ಇಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನು ಪಲ್ಯನ ನೀವು ಗಟ್ಟಿಯಾಗಿ ಆದರೂ ಮಾಡ್ಕೋಬೋದು ಅಥವಾ ನೀರಾಗಿ ಕೂಡ ಮಾಡ್ಕೋಬೋದು. ಎಣ್ಗಾಯಿ ಪಲ್ಯ ರೆಡಿಯಾಗಿದೆ. ಧನ್ಯವಾದಗಳು.